ರೈತ ಸೋದರರಿಗೂ ನಮಸ್ಕಾರ. ಇವಾಗ ನಾನು ಸೋಬರಾಜ್ ಅಂತ ಅವ್ರ ಹತ್ರ ಇದೆ. ನಮಸ್ಕಾರ ಸೋಬರಾಜ್ ಅವರು. ಸರ್, ಇದು ಯಾವ ಜಿಲ್ಲಾ, ಯಾವ ಗ್ರಾಮ? ತುಮಕೂರು ಜಿಲ್ಲೆ ಪಾಗೋಡ ತಾಲೂಕು ಮುರಾರನಹಳ್ಳಿ ಅಂತ. ಓಕೆ. ಇದು ನಮ್ಮ ಊರ ಹೆಸರು ಮುರಾರನಹಳ್ಳಿ ಅಂತ. ಏನು ಓದಿದೆ ಸರ್ ನೀವು? ನಾವು ಸೆಕೆಂಡ್ PU ಓದಿದ್ವಿ ಮೇಡಮ್. ಸೆಕೆಂಡ್ PUC. ಮತ್ತೆ ಸೆಕೆಂಡ್ PUC ಓದಿ ಏನು ಇದು ಜೀವನ ಮಾಡ್ತಾ ಇದ್ದೀರಾ? ನಾವು ಇದರಲ್ಲೇ ಆದಾಯ ಮಾಡ್ತೀವಿ ಮೇಡಮ್. ಹೌದಾ? ಮತ್ತೆ ಇದು ಒಂದೇನಾ, ಬೇರೆ ಏನು ಇದೆಯಾ? ಇಲ್ಲ ಮೇಡಮ್, ಕುರಿ ಕಸಬೆ ನಾವು ಮಾಡೋದು. ಹೌದಾ? ಮತ್ತೆ ಎಷ್ಟಿದೆ? ಕುರಿ ಮೇಕನಾ? ನಾವು ಎಲ್ಲ ಕುರಿನೇ ಮೇಡಮ್. ನಾವು 20 ಇವಾಗ 100 ಮಾಡ್ಕೊಂಡಿದ್ದೀವಿ. ಅದರಲ್ಲೇ ಎಲ್ಲ ಇಂಪ್ರೂವ್ ಆಗಿದೆ ಮೇಡಮ್. ಹೌದಾ? ಯಾವಾಗ ಸ್ಟಾರ್ಟ್ ಮಾಡಿದೆ ಇದು? ನಿಮ್ ತಾತಲೆಲ್ಲ ಸ್ಟಾರ್ಟ್ ಮಾಡಿದ್ರು? ಹಿಂದಗಳಿಂದಾನು ಬಂದಿದೆ ಮೇಡಮ್. ಹೌದಾ? ಅವಾಗ ಎಷ್ಟಿದೆ? ನಮ್ಮ 20 ಮೇಡಮ್ ಇದ್ದಿದ್ದು ಅವಾಗ. ಇವಾಗ 100 ಮಾಡ್ಕೊಂಡಿದ್ವಿ. 100 ನಮ್ಮ ಮನೆಯಲ್ಲೇ ಬ್ರೀಡಿಂಗ್ ಇದಾಗಿದೆ. ಹೌದಾ? ಇಲ್ಲೇ ಇದಾಗಿದೆ ಮೇಡಮ್. ಓಕೆ ಓಕೆ. ಎಲ್ಲಿ ತಗೊಂಡ್ಬಂದಿದೆ ಇದು? ನಾವು ಪಾಗೋಡ ಸಂತೆಗೆ ತಂದಿದ್ವಿ ಮೇಡಮ್. ಪಾವಗಡ ಸಂತೆ. ಪಾಗೋಡ ಸಂತೆಗೆ ತಂದಿದ್ವಿ ನಾವು. ಎಲ್ಲಾ ಟೈಮಲ್ಲಿ ಅಲ್ಲೇ ಹೋಗಿ ತಗೊಂತೀರಾ? ಅಲ್ಲೇ ಮಾರಾಟ ಮಾಡ್ತೀವಿ, ಅಲ್ಲೇ ಕೊಂಡ್ಕೊಬರ್ತೀವಿ. ಹೌದಾ? ಏನು ಔಷಧ ಇದು ಏನು ಮಾಡ್ತಾ ಇದೆ? ಡಾಕ್ಟರ್ ಜೀವಮಿತ್ರ ಅಂತೇಳಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ತಕೊಬಂದು ಹಾಕೊಂತ ಇದ್ವಿ ಮೇಡಮ್. ಅದರಿಂದ ಬಳಸಿದಾಗ್ಲಿಂದ ನಮ್ಗೆ ಏನು ಇಲ್ಲ, ಜ್ವರ ಆಗ್ಲಿ, ನೆಗಡಿ ಆಗ್ಲಿ, ಕೆಮ್ಮಾಗ್ಲಿ ಏನು ಬರ್ತಾ ಇಲ್ಲ ಮೇಡಮ್. ಚೆನ್ನಾಗಿ. ಮುಂಚೆ ಏನ್ ಮೆಡಿಸಿನ್ ಯೂಸ್ ಮಾಡಿದೆ, ಇವಾಗ ಏನ್ ಮೆಡಿಸಿನ್ ಯೂಸ್ ನಾವು ಯಾವಾಗ ಗೊತ್ತಿಲ್ಲದ ಏನಂದ್ರೆ ಅವೇ ಬಳಸ್ತಿದ್ವಿ. ಅದ್ರಲ್ಲಿ ಏನು ಇಂಪ್ರೂವ್ ಕಾಣ್ಲಿಲ್ಲ. ಇದು ಬಳಸಿದಾಗ್ಲಿಂದ ನಮ್ಗೆ ಉಪಯೋಗ ಚೆನ್ನಾಗಿದೆ. ಏನದು ಏನ್ ಮಾಡ್ತಾ ಇದೆ ಇವಾಗ ಗ್ರೋತ್ ಚೆನ್ನಾಗಿದೆ. ಡಾಕ್ಟರ್ ಜೀವಮಿತ್ರ ಬಳಸಿದಾಗ್ಲಿಂದ ನಮ್ಗೆ ಚೆನ್ನಾಗಿ ಇದಾಗಿದೆ ಮೇಡಮ್. ಹೌದಾ? ಏನೇನು ಉಪಯೋಗ ಇದೆ ಇದು ಯೂಸ್ ಮಾಡಿ? ಡಾಕ್ಟರ್ ಜೀವಮಿತ್ರ ಯೂಸ್ ಮಾಡಿದ್ರೆ ಚೆನ್ನಾಗಿ ಮೇಯ್ತವೆ. ಎಲ್ಲಂದ್ರಲ್ಲಿ ಏನ್ ನೆಗಡಿ ಇಲ್ಲ, ಕೆಮ್ಮೋದೇನು ಇಲ್ಲ ಮೇಡಮ್. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ, ಚೆನ್ನಾಗಿ ಡೆವಲಪ್ ಆಗಿದೆ. ಮತ್ತೆ ವೆಯ್ಟ್ ಎಲ್ಲ, ಹಾಲು ಚೆನ್ನಾಗಿದೆ ಮೇಡಮ್. ಹಾಲು ಎಲ್ಲ ಚೆನ್ನಾಗಿದೆ. ಇದು ಬೆಳಿಗ್ಗೆ ಆಗ್ತಾ ಇದೆ. ಯಾವ ಟೈಮ್ ಎಲ್ಲ ಆಗ್ತಾ ಇದೆ? ಮತ್ತೆ ಎಷ್ಟು ML ಆಗ್ತಾ ಇದೆ? ದೊಡ್ಡವ್ರಿಗೆ ಎಷ್ಟು ML, ಚಿಕ್ಕವ್ರಿಗೆ ಎಷ್ಟು ML ಆಗ್ತಾ ಇದೆ? ಬೆಳಗ್ಗೆ ಟೈಮ್ಗೆ 7:30-8 ಗಂಟೆಗೆ ಆಗ್ಬಿಡ್ತಿದ್ವಿ ಮೇಡಮ್. ದೊಡ್ಡವಕ್ಕೆ 20 ml, ಚಿಕ್ಕ ಮರಿಗೆ, ಸಣ್ಣ ಹುಟ್ಟಿರೋ ಮರಿಗೆ 5 ml, ಇನ್ನೊಂದ್ ಸ್ವಲ್ಪ ದೊಡ್ಡಕ್ಕೆ 10-12 ml ಆಗ್ಬಿಡ್ತಿದ್ವಿ ಮೇಡಮ್. ಹೌದಾ? ಇದು ಮನೆಗೆ ಕುರಿ ಶೆಡ್ಡಾಗೆ ಮರಿ ಎಲ್ಲ ಕೂಡ್ಬಿಟ್ಟು ದೊಡ್ಡವೆಲ್ಲ ಬೈಲ್ ಹೊಡ್ಕೊಂಡೋಗಿ ಮೇಯ್ಸ್ಕೊ ಬರ್ತಿದ್ವಿ ಮೇಡಮ್. ಓಕೆ. ಮತ್ತೆ ಮುಂಚೆ ಎಷ್ಟು ವೇಟ್ ಇದೆ? ಕಮ್ಮಿ ಬರ್ತಿದ್ವಿ ಮೇಡಮ್ ಅವಾಗ. ಕಮ್ಮಿ ಮಾರಾಟಕ್ಕೆ ಕೂಡ ಇದು ಕಾಣ್ತಿರ್ಲಿಲ್ಲ. ಇವಾಗ ಇವು ಡಾಕ್ಟರ್ ಜೀವಮಿತ್ರ ಬಳಸಿದಾಗ್ಲಿಂದ ವೇಟ್ ಚೆನ್ನಾಗಿದೆ. ನಾವು 4,000 3,000 ಕೂಡ ಇವಾಗ 8,000 9,000 ವರೆಗೂ ಮಾರ್ತಾ ಇದ್ದೀವಿ ಮೇಡಮ್. ಚೆನ್ನಾಗಿ ದಾನ ಮೇವು ಮೇಯ್ತವೆ, ಹಿಂಡಿ ಸೆಡೆ ಸೊಪ್ಪು ಎಲ್ಲ ತಿಂತವೆ. ಚೆನ್ನಾಗಿದಾಗಿದೆ. ಮತ್ತೆ ಅವಾಗ ಎಲ್ಲ ದುಡ್ಡು ಇದು ಸೇಲ್ ಮಾಡಿದೆ ಅಂದ್ರೆ ದುಡ್ಡು ಚೆನ್ನಾಗಿದೆ. ಇವಾಗ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮೇಡಮ್. ಹೌದಾ? ಎಷ್ಟು ತಿಂಗಳಿಗೆ ನೀವು ಸೇಲ್ ಮಾಡ್ತಾ? ನಾವು 3 ತಿಂಗಳಿಗೆಲ್ಲ ಸೇಲ್ ಮಾಡ್ತಿದ್ವಿ. ಅವಾಗ 4 ತಿಂಗಳು 5 ತಿಂಗಳು ತನಕ ಟೈಮ್ ಆಗೋದು. 5-6 ತಿಂಗಳು ಆಗವು. ಇವಾಗ 3 ತಿಂಗಳು 90 ದಿನಕ್ಕೆ ಕ್ರಾಪ್ ಎತ್ತಾಗ್ಬಿಡ್ತೀವಿ. ಹೌದಾ? ಕ್ರಾಪ್ ತೆಗಿತೀವಿ ಮೇಡಮ್. ಇವತ್ತು 2 ತಿಂಗಳ ಮುಂಚೆ ಸೇಲ್ ಮಾಡ್ತಾ ಇದ್ದೀವಿ. 2 ತಿಂಗಳ ಮುಂಚೆ ಇದ್ದಂಗೆನೆ ನಾವು ಮಾರಾಟ ಮಾಡ್ತಾ ಇದ್ವಿ. ಹೌದಾ? ಮಳೆ ಇದು ಶೆಡ್ ಅಲ್ಲೇ ಇಡ್ತೀರಾ ಮತ್ತೆ ಆಚೆ ಕರ್ಕೊಂಡು ಹೋಗ್ತೀವಿ ಮೇಡಮ್. ಮರಿ ಮಾತ್ರ ಮನೆಯಲ್ಲಿ ಶೆಡ್ ಅಲ್ಲಿ ಹಾಕಿ ಮೇಯಿಸ್ತೀವಿ. ಓಕೆ. ಬೈಲ್ಗೆ ಇವೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಆಚೆ ತಿನ್ಬೇಕಾ? ಮತ್ತೆ ಇಲ್ಲಿ ಬಂದು ಸಾಯಂಕಾಲ ಏನು ಹಾಕಲ್ಲ ಮೇಡಮ್. ಸಾಯಂಕಾಲ ನಮ್ಮ ಬೈಲಾಗ ಎಷ್ಟು ಮೇಯ್ದ್ರೆ ಅಷ್ಟೇ, ಹೊಟ್ಟೆ ತುಂಬಾ ಮೇಯ್ದು ಬರ್ತವೆ ಚೆನ್ನಾಗಿ. ಎಲ್ಲಿ ಬಿಟ್ರೆ ಅಲ್ಲೇ ತಿಂತವೆ, ಅಲ್ಲೇ ಚೆನ್ನಾಗಿ ಮೇಯ್ತವೆ. ಅಲ್ಲಿಂದ ಚೆಮ್ಮ ಹೊಡ್ಕೊಂಡು ಬೆಳಗ್ಗೆ 10 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆಗೆ ಬರ್ತೀವಿ ಮೇಡಮ್. ಓಕೆ. ಮತ್ತೆ ಇದು ಎಲ್ಲ ಚೆನ್ನಾಗಿದೆ ನಿಮ್ಗೆ? ಚೆನ್ನಾಗಿದೆ ಮೇಡಮ್. ಡಾಕ್ಟರ್ ಜೀವಮಿತ್ರ ಬಳಸಿದಾಗ್ಲಿಂದ ಚೆನ್ನಾಗಿದಾಗಿದೆ. ನಮ್ಮೂರಲ್ಲೂ ಜನಕ್ಕೆ ಎಲ್ಲ ಹೇಳಿದೀವಿ, ಎಲ್ಲಾರ್ಗು ಹೇಳಿದೀವಿ. ಎಲ್ಲ ಡಾಕ್ಟರ್ ಜೀವಮಿತ್ರನೇ ಬಳಸ್ತಾ ಇದ್ದಾರೆ. ಮತ್ತೆ ನೀವು ಆಡಿ ಅವ್ರಿಗೆ ಅವ್ರಿಗೂ ಹೇಳಿದ್ವಿ. ಎಲ್ಲಿ ತಗೊಂಡ್ಬಂದಿದೆ ಡಾಕ್ಟರ್ ಜೀವಮಿತ್ರ? ರದ್ದಮ್ದಲ್ಲಿ ನಂದಿನಿ ಮೆಡಿಕಲ್ ಇದ್ರಲ್ಲಿ ತಂದಿದ್ದೀವಿ ಮೇಡಮ್ ನಾವು. ಹೌದಾ? ಮುಂಚೆ ಎಲ್ಲಿ ನೋಡಿದೆ ನೀವು? ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿದ್ವಿ ಮೇಡಮ್. ಅವ್ರಿಗೆ ಕಾಲ್ ಮಾಡಿದ್ಯಾ? ಅವ್ರು ಕಾಲ್ ಮಾಡಿ ಕೇಳಿದಕ್ಕೆ ಇದು ಬಳಸ್ರಿ ಅಂತೇಳಿ ರದ್ದಮ್ಗೆ ಇದಕ್ಕೆ ಮೆಡಿಕಲ್ ಸ್ಟೋರ್ ಕಳ್ಸಿದ್ರೆ ನಾವು ಅಲ್ಲಿಂದ ಹೋಗಿ ನಾವು ಇದು ಮಾಡ್ಕೊಂಡಿದ್ವಿ ಮೇಡಮ್. ಹೌದಾ? ಓಕೆ. ಎಲ್ಲ ಇವಾಗ ಜೀವನ ಎಲ್ಲ ಚೆನ್ನಾಗಿದೆ. ಹಾಲು ಎಲ್ಲ ಚೆನ್ನಾಗಿ ಕೊಡ್ತಾ ಇದೆ ಚಿಕ್ಕ ಮಕ್ಕಳಿಗೆ, ಚಿಕ್ಕ ಗುರಿಗೆ. ಹೌದು ತಾನೆ? ಚೆನ್ನಾಗ್ತಾ ಇದೆ. ಓಕೆ ಓಕೆ. ಎಲ್ಲಾರು ನೋಡಿದ ತಾನೆ ಸೋಬರಾಜ್ ಅವರು ಹೇಳಿದೆ ಡಾಕ್ಟರ್ ಜೀವಮಿತ್ರಕ್ಕೋಸ್ಕರ ಇದು ಯೂಸ್ ಮಾಡಿದೆ. ಅವರು ಮೊಬೈಲಲ್ಲೇ ನೋಡಿ ವೃದ್ಧಂನಲ್ಲೇ ಮೆಡಿಕಲ್ ಶಾಪಲ್ಲೇ ತಗೊಂಡಿದೆ ಅಂತ ಅವ್ರಿಗೆ ಅಲ್ಲಿ ಕಲಿಸಿದೆ ಅಂತ ಅವರೇ ಹೇಳಿದೆ. ಮತ್ತು ಅಲ್ಲಿಗೆ ಹೋಗಿ ತಗೊಂಡಿದೆ ಅಂತ. ಇವಾಗ ಜೀವನ ಎಲ್ಲ ಚೆನ್ನಾಗಿದೆಯೇ, ಕೆಮ್ಮು ನೆಗಡಿ ಜ್ವರ ಏನು ಬಂದಿಲ್ಲ ಅಂತ ಇವರೇ ಹೇಳಿದೆ. ನೀವು ಒಂದ್ಸರಿ ಯೂಸ್ ಮಾಡಿ ಅದೆಲ್ಲ ತಗೋಬೋದು. ಒಂದ್ಸರಿ ಯೂಸ್ ಮಾಡಬೇಕು, 1 ತಿಂಗಳು ಯೂಸ್ ಮಾಡಿದೆ ಅಂದರೆ ನಿನಗೆ ಅರ್ಧ ಆಗುತ್ತೆ. ಮತ್ತು ಇದು ಒರಿಜಿನಲ್ಲು ಈ ಥರ ಇರುತ್ತೆ. ನೀವೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತಗೋಬೋದು. ಮತ್ತು ಇದು ವೆಟನರಿ ಮೆಡಿಕಲ್ ಶಾಪ್ ಅವ್ರಿಗೆ ಡೀಲರ್ಶಿಪ್ಗೋಸ್ಕರ ಸ್ಕ್ರೀನಲ್ಲೇ ನಂಬರ್ ಬರುತ್ತೆ. ಅದು ನೋಡಿ ಕಾಲ್ ಮಾಡಿದೆ ಅಂದರೆ ಎಲ್ಲರಿಗೂ ಡೀಟೇಲ್ಸ್ ಅವರೇ ಹೇಳ್ತಾರೆ, ಕಾಲ್ ಸೆಂಟರ್ ಅವರು. ನಮಸ್ಕಾರ.